ರಸಂ ಮಾಡೋಣವಾ? ನಮ್ಮಮ್ಮ ಅಡುಗೆ ಮಾಡೋವಾಗ ಯಾವಾಗಲೂ ಹೇಳೋರು, ನಿನಗೆ ಅಚ್ಚುಕಟ್ಟಾಗಿ ರಸಂ ಮಾಡೋಕ್ಕೆ ಬಂತು ಅಂದರೆ ನೀನು ಯಾವ ಅಡುಗೆ ಬೇಕಾದರೂ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಬೋದು ಅಂತ. ಯಾಕಂದರೆ ಉಪ್ಪು, ಹುಳಿ, ಖಾರ, ಸಿಹಿ ಈ 4 ಸರಿಯಾದ ಪ್ರಮಾಣದಲ್ಲಿ ಬಳಸಿಲ್ಲ ಅಂದರೆ ರಸಂ ಟೇಸ್ಟ್ ಚೆನ್ನಾಗಿರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ಎವ್ರಿ ಟೈಮ್ ರಸಂ ಮಾಡಿದಾಗ ಒಂದೇ ಥರ ಟೇಸ್ಟ್ ಬರಲ್ಲ. ದಿಸ್ ಇಸ್ ಸೋ ಟ್ರೂ. ಆವಾಗ ಅಮ್ಮ ಹೇಳಿದ್ದು ಅರ್ಥ ಆಗಿಲ್ಲ. ಬಟ್ ಒಂದು 6 ಇಯರ್ಸ್ ಹಿಂದೆ ನನಗೆ ಯಾವ ಅಡುಗೆನೂ ಚೆನ್ನಾಗಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸ್ಪೆಷಲಿ ಈ ರಸಂ. ಎವ್ರಿ ಟೈಮ್ ಡಿಫ್ರೆಂಟ್ ಟೇಸ್ಟ್ ಬರೋದು. ಒನ್ ಟೈಮ್ ಖಾರ ಜಾಸ್ತಿ ಆಯಿತು ಅಂದರೆ ಇನ್ನೊಂದು ಸಲ ಉಪ್ಪು ಇಲ್ಲ ಹುಳಿ ಜಾಸ್ತಿ ಆಗೋದು. ಐ ಸ್ಟಿಲ್ ರಿಮೆಂಬರ್ ಮೈ ಹಸ್ಬೆಂಡ್ ಆ್ಯಂಡ್ ಸಿಸ್ಟರ್ಸ್ ಫೇಸ್ ನಾನು ಮಾಡಿಕೊಟ್ಟಿದ್ದು ರಸಂ ಅನ್ನ ತಿನ್ನೋವಾಗ. ಈ ರಸಂ ರಹಸ್ಯ ತಿಳ್ಕೊಳ್ಳೋದ್ರಲ್ಲಿ ಅದು ಎಷ್ಟು ಸಲ ರಸಂ ಮಾಡಿ ವೇಸ್ಟ್ ಮಾಡಿದ್ದೀನಿ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಪ್ರಾಕ್ಟೀಸ್ ಮೇಕ್ಸ್ ಎವ್ರಿಥಿಂಗ್ ಪರ್ಫೆಕ್ಟ್. ಜೊತೆಗೆ ಒಂದು ಸ್ವಲ್ಪ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಎಲ್ಲ ಅಡುಗೆನೂ ಟೇಸ್ಟಿಯಾಗಿ ಬರುತ್ತೆ. ಸೊ ಐ ಲರ್ನ್ ಡಿಫ್ರೆಂಟ್ ಟೈಪ್ ಆಫ್ ರಸಮ್ ಓವರ್ ದ ಪೀರಿಯಡ್ ಆಫ್ ಟೈಮ್. ಇವಾಗ ನನ್ನ ಆ್ಯಂಡ್ ನನ್ನ ಮನೆಯವ್ರ ಮಟ್ಟಿಗೆ ಐ ಮೇಕ್ ದ ಪರ್ಫೆಕ್ಟ್ ಆ್ಯಂಡ್ ಕಂಫರ್ಟ್ ರಸಮ್.